ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫಸ್ಟ್ನೇದು ಸೆಕೆಂಡ್ ಟೆಸ್ಟ್ ಮ್ಯಾಚ್ ಯಾವ ಥರ ಆಗ್ತಾ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಇನ್ನೊಂದು ಬಂದ್ಬಿಟ್ಟು ನೆನ್ನೆ ನೈಟು T20 ಸ್ಕ್ವಾಡ್ ಬಿಟ್ಟಿದ್ದಾರೆ ಇಂಡಿಯಾದು ಬಾಂಗ್ಲಾದೇಶ್ ಮೇಲೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟು ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ಸಲ್ಲಿ ವೀಡಿಯೋಸ್ ನೋಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು ಅಂತ ಕೇಳ್ತಾ ಈಗ ಬನ್ನಿ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ಫಸ್ಟು ಬಂದ್ಬಿಟ್ಟು ಟೆಸ್ಟ್ ಸೀರೀಸ್ ಅಂದರೆ ಸೆಕೆಂಡ್ ಟೆಸ್ಟ್ ಮ್ಯಾಚ್. ಕಾನ್ಪುರ್ ಫುಲ್ಲು ಮಳೆಯಲ್ಲಿ ತುಂಬ ಹೋಗ್ತಾ ಇದೆ. ಅಯ್ಯೋ ಯಾಕಾರ ಲಿಟ್ರು ಅನ್ನಿಸ್ಬಿಡ್ತು. ಫಸ್ಟ್ ಡೇ ಗೊತ್ತು ನಿಮಗೆ, ಬರೀ 35 ಓವರ್ ಇಂಡಿಯಾ ಬಾಲಿಂಗ್ ಮಾಡ್ತು. ಟಾಸ್ ಆ್ಯಸ್ ಯೂಶಲ್ ಇಂಡಿಯಾ ವಿನ್ ಆಯಿತು. ಇಂಡಿಯಾ ವಿನ್ ಆಗ್ಬಿಟ್ಟು ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಸೊ ಶ್ರೀಲಂಕಾದವರು ಚೆನ್ನಾಗೇ ಆಡ್ತಾ ಇರ್ತಾರೆ ಓಪನರ್ಸು. ಅದಾದಮೇಲೆ ನಿಮಗೆ ಕ್ವಿಕ್ ನಮ್ಮ ಆಕಾಶ್ ದೀಪ್ ಅವರು 2 ವಿಕೆಟ್ ತೆಗಿತಾರೆ. ಆಮೇಲೆ ನಮ್ಮ ಅಶ್ವಿನ್ ಅವರು 1 ವಿಕೆಟ್ ತೆಗಿತಾರೆ. ಸೊ ಅವ್ರು 3 ವಿಕೆಟ್ ಬೀಳುತ್ತೆ ಅವತ್ತು. ಆದರೆ ಅವತ್ತು ಆಡೋಕ್ಕಾಗಿದೆ 35 ಓವರು. ಆಮೇಲೆ ಮಳೆ ಬಂದು ವೆಟ್ಫೀಲ್ಡಿಂದ ಫುಲ್ಲು ಆ ದಿನವೇ ಇದಾಗೋಯ್ತು, ಲೈಕ್ ಆಡೋಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟು ಸೆಕೆಂಡ್ ಡೇ ಬೇಗನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು, ಲೈಕ್ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವತ್ತು 9 ಗಂಟೆಯಿಂದನೇ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಸೆಕೆಂಡ್ ದಿನವೂ ಫುಲ್ಲು ವಾಶೌಟು, ತುಂಬ ಬೇಜಾರಾಗೋಯ್ತು. ಟೆಸ್ಟ್ ಮ್ಯಾಚ್ ನೀಟಾಗಿ ನೋಡೋಕ್ಕೆ ಆಗಲಿಲ್ಲ. ಸೊ ಇಷ್ಟು ಟೆಸ್ಟ್ ರಿಲೇಟೆಡು. ನೋಡೋಣ ಇವತ್ತು ಡೇ 3 ಏನಾನ ಆಡಿಸ್ತಾರಿಲ್ಲ. ಇವತ್ತು ಮಳೆ ಬರ್ತಿದೆ, ನೀಟಾಗಿ ನೋಡಿಲ್ಲ. ಈಗ ಈ ವಿಡಿಯೋ ಆದಮೇಲೆ ಹೋಗಿ ನೋಡಬೇಕು ಏನೇನು ವೆದರ್ ಅಪ್ಡೇಟ್ಸು ಅಲ್ಲಿ ಕಾನ್ಪುರಲ್ಲಿ ಅಂತ. ಇಷ್ಟು ಟೆಸ್ಟ್ ಮ್ಯಾಚ್ ರಿಲೇಟೆಡ್ ಆಗಿತ್ತು. ಈಗ ಬನ್ನಿ ಒಂದೇತೆಗೆ T20 ಹೋಗೋಣ. T20 ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆದ ತಕ್ಷಣ ಒಂದು ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ ಪರ್ಟಿಕ್ಯುಲರಾಗಿ. ಈ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆದ ತಕ್ಷಣ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದ್ರ ಸ್ಕ್ವಾಡ್ ಬಿಟ್ಟಿದ್ದಾರೆ. ಬನ್ನಿ ಸ್ಕ್ವಾಡಲ್ಲಿ ಯಾರು ಇದ್ದಾರೆ ನೋಡೋಣ. ಓಕೆ, T20 ಸ್ಕ್ವಾಡು. ಫಸ್ಟು ನಿಮಗೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್. ಅದಾದಮೇಲೆ ನಿಮಗೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ಗೆ. ಅವರು ಈ ಸತಿ ಪ್ರೂವ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಅವ್ರನ್ನ ಇನ್ನು ಯಾವ T20 ಸೀರೀಸಲ್ಲೂ ನೋಡೋ ಚಾನ್ಸ್ ಮಿಸ್ ಮಾಡ್ಕೊತೀವಿ. ಸೊ ಅದಾದಮೇಲೆ ರಿಂಕು ಸಿಂಗ್ ಇದ್ದೇ ಇರ್ತಾರೆ. ಮತ್ತು ಹಾರ್ದಿಕ್ ಪಾಂಡ್ಯ ಆ್ಯಸ್ ಯೂಶುವಲ್. ರಿಯಾನ್ ಪರಾಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ನಿತೇಶ್ ಕುಮಾರ್ ರೆಡ್ಡಿ ಬಂದಿದ್ದಾರೆ ವಾಪಸ್ಸು. ನಿಮಗೆ ಲಾಸ್ಟ್ 2 ಜಿಂಬಾಬ್ವೆ ಮತ್ತು ಇನ್ನೊಂದು ಮೇಲೆ ಸೀರೀಸ್ ಆಯ್ತಲ್ಲ ಶ್ರೀಲಂಕಾ T20 ಸೀರೀಸು, ಅದರೊಳಗೂ ನಿತೇಶ್ ಕುಮಾರ್ ರೆಡ್ಡಿನ ಸೆಲೆಕ್ಟ್ ಮಾಡಿರ್ತಾರೆ. ಸ್ವಲ್ಪ ಇಂಜುರಿ ಕಾರಣದಿಂದ ಅವರು ಮಿಸ್ಔಟ್ ಆಗಿರ್ತಾರೆ. ಸೊ ಈಗ ವಾಪಸ್ ಬಂದಿದ್ದಾರೆ. ಅವ್ರು ಚೆನ್ನಾಗಿ ಟ್ರೈನ್ ಮಾಡ್ಕೊತಾರೆ, ಯಾಕಂದರೆ ಅವ್ರು ಆಲ್ರೌಂಡರ್ ಬೇರೆ. ಸತಿ SRHಗೆ ಸಖತ್ತಾಗಿ ಆಡಿದರು IPLಲ್ಲಿ. ಆಮೇಲೆ ನಿಮಗೆ ಶಿವಮ್ ದುಬೆ ಇದ್ದೇ ಇರ್ತಾರೆ, ಅವರು ಒಬ್ಬ ಆಲ್ರೌಂಡರ್. ಮತ್ತು ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣೋಯ್, ವರುಣ್ ಚಕ್ರವರ್ತಿ ವಾಪಸ್ ಕಮ್ಬ್ಯಾಕ್ ಮಾಡಿದ್ದಾರೆ ಇಂಡಿಯನ್ ಟೀಮ್ಗೆ. ನೋಡೋಣ ಈ ಸತಿ ಅವ್ರು ಹೆಂಗೆ ಬೌಲಿಂಗ್ ಮಾಡ್ತಾರೆ ಅಂತ. ಆಮೇಲೆ ಇನ್ನೊಬ್ಬರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ, ಅವ್ರಿಗೂ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಹರ್ಷದೀಪ್ ಸಿಂಗು, ಹರ್ಷಿತ್ ರಾಣಾ, ಮಯಾಂಕ್ ಯಾದವ್. ಎಲ್ಲ ಹರ್ಕೊಂಡು ಮಯಾಂಕ್ ಯಾದವ್ ಮೇಲೆ ಇದ್ದೇ ಇರುತ್ತೆ. ಮಯಾಂಕ್ ಯಾದವ್ ಗೊತ್ತು ನಿಮಗೆ, LSG ಮೇಲೆ ಏನು ಒಳ್ಳೆ 150 148 ಸ್ಪೀಡಲ್ಲಿ ಬಾಲ್ ಮಾಡ್ತಿದ್ರಲ್ಲ ಕಿಲೋಮೀಟರ್ ಅವರು. ಸೊ ಅವ್ರಿಗೂ ಚಾನ್ಸ್ ಕೊಟ್ಟಿದ್ದಾರೆ, ನೋಡಬೇಕು ಆಡಿಸ್ತಾರಲ್ವ ಅಂತ. ಇಲ್ಲಿ ಫಾಸ್ಟ್ ಬೌಲರ್ ಆಪ್ಷನ್ನು 3 ಜನ ಇರೋದು, ಲೈಕ್ ಆಲ್ರೌಂಡರ್ಸ್ ಇದ್ದಾರೆ ನಿಮಗೆ. ಹಾರ್ದಿಕ್ ಪಾಂಡ್ಯ, ನಿತೇಶ್ ಕುಮಾರ್ ರೆಡ್ಡಿ, ಶಿವಮ್ ದುಬೆ, 3 ಜನ ಆಲ್ರೌಂಡರ್ಸು. ಓಕೆ, ಮೀಡಿಯಮ್ ಪೇಸರ್ಸು. ಫಾಸ್ಟ್ ಪೇಸರ್ಸ್ ಬಂದ್ಬಿಟ್ಟು ನಿಮಗೆ ಲೈಕ್ ಹರ್ಷದೀಪ್ ಸಿಂಗು, ಹರ್ಷಿತ್ ರಾಣಾ ಮತ್ತು ಮಯಾಂಕ್ ಯಾದವ್. ಅದರಲ್ಲಿ ಇಬ್ಬರು ಆಡೋ ಸಾಧ್ಯತೆ ಇದೆ. ನೋಡೋಣ ಯಾರ್ಯಾರಿಗೆ ಆಡಿಸ್ತಾರೆ ಅಂದ್ಬಿಟ್ಟು. ಇದರಲ್ಲಿ ಮೇಜರ್ ಮಿಸ್ಸಿಂಗ್ ಅಂದರೆ ಋತುರಾಜ್ ಗಾಯಕ್ವಾಡ್ನ ಯಾಕೆ ಆಡಿಸ್ತಾರೆ ನನಗಂತೂ ಗೊತ್ತಿಲ್ಲ. ಅವ್ರು ಚೆನ್ನಾಗಿ ಆಡ್ತಾಯಿದ್ದಾರೆ T20ಲಿ, ನಂಬರ್ 3 ಪೊಸಿಷನಲ್ಲಿ. ಸೊ ಆದರೂ ಚಾನ್ಸ್ ಸಿಗ್ತಾಯಿಲ್ಲ ಅವರಿಗೆ. ಏನೋ ರೀಸನ್ ಇರ್ಬೋದು, ನೀಟಾಗಿ ಏನು ತಿಳಿಸಿಲ್ಲ BCCI ಅವರು. ಆಮೇಲೆ ನಿಮಗೆ ಇಶಾನ್ ಕಿಶನ್ಗೂ ಚಾನ್ಸ್ ಕೊಟ್ಟಿಲ್ಲ. ಅವರೀಗ ಯಾವುದದು ಡೊಮೆಸ್ಟಿಕ್ ಎಲ್ಲ ಆಡ್ತಾ ಇದ್ದಾರೆ, ಆದರೂ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ ಸ್ಕ್ವಾಡಲ್ಲಿ. ಸೊ ಎಷ್ಟೊಂದು ಜನ ಮಿಸ್ಸಿಂಗ್ ಇದ್ದಾರೆ. ಆದರೆ ಮೇಯ್ನ್ ನಿಮಗೆ 2026 T20 ವರ್ಲ್ಡ್ ಕಪ್ ಅದರಲ್ಲಿ ಆಡೋ ಮೇನ್ ಇನ್ನು. ಮತ್ತು ಈಗ ನಾವು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾಗೆ ಲೈಕ್ ರಿಪ್ಲೇಸ್ಮೆಂಟ್ ಹುಡುಕಬೇಕು. ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಇದ್ದಾರೆ. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪೊಸಿಷನ್ ಯಾರು ತುಂಬ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅಭಿಷೇಕ್ ಶರ್ಮಾ. ಈಗ ಓಪನಿಂಗ್ ಯಾರು ಮಾಡ್ತಾರಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಓಪನಿಂಗ್ ಯಾರ ಕೈಯಲ್ಲಿ ಮಾಡಿಸ್ತಾರೆ ಅಂದ್ಬಿಟ್ಟು. ಅವರು ಇದರೊಳಗೆ ಪ್ಲೇಯಿಂಗ್ 11 ಮಾಡೋಂಗಿದ್ರೆ ನಾನು ಲೈಕ್ ಅಭಿಷೇಕ್ ಶರ್ಮಾ ಓಪನಿಂಗ್
ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಓಪನ್ ಮಾಡ್ಬೋದು, ಯಾರು ಕಾಣಿಸ್ತಾ ಇಲ್ಲ. ನಂಬರ್ 3 ನಿಮಗೆ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ನಂಬರ್ 4 ನಿಮಗೆ ನಿತೇಶ್ ಕುಮಾರ್ ರೆಡ್ಡಿ ಇಲ್ಲ ಪ್ಲೇಯಿಂಗ್ ಬಿಟಾಕಿ. ಇಷ್ಟು ಸ್ಕ್ವಾಡ್ ಬಗ್ಗೆ ಆಗಿತ್ತು. ಪ್ಲೇಯಿಂಗ್ 11 ಇನ್ನೇನು ಲೈಕ್ ನಾಳೆ ನೆಕ್ಸ್ಟ್ ದಿನ ಮ್ಯಾಚ್ ಇದೆ ಅಂದ್ಬಿಟ್ಟು ಅದು ಹಿಂದಿನ ದಿನ ವೀಡಿಯೋ ಮಾಡ್ತೀನಿ, ಪ್ಲೇಯಿಂಗ್ 11 ಯಾವ ಥರ ಇರಬೇಕು ಅಂದ್ಬಿಟ್ಟು. ಇಷ್ಟು ಸ್ಕ್ವಾಡ್ ಬಗ್ಗೆ ಆಗಿತ್ತು. ಸೊ ಮೇಜರಾಗಿ ಋತುರಾಜ್ ಗಾಯಕ್ವಾಡ್ ಮಿಸ್ಸಿಂಗು, ಮತ್ತು ಇಶಾನ್ ಕಿಶನ್ನು ಯಾಕಂದ್ರೆ ಗೊತ್ತಿಲ್ಲ, ಅವ್ರಿಗೆ ಸ್ಕ್ವಾಡಲ್ಲಿ ಜಾಗ ಸಿಕ್ಕಿಲ್ಲ. ಸೊ ಇಷ್ಟು T20 ಸ್ಕ್ವಾಡ್ ರಿಲೇಟೆಡ್ ವಿಡಿಯೋ ಆಗಿತ್ತು. ಇದಾದಮೇಲೆ ಈಗ IPL ರಿಟೆನ್ಷನ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಿಟ್ಟಿದ್ದಾರೆ. 2025 to 2017 3 ವರ್ಷ ರೆಗ್ಯುಲೇಷನ್ಸ್ ಯಾವ ಥರ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾವ ಥರ ಇರಬೇಕು ಅಂತ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ ಹೇಳ್ತಾ, ಇಷ್ಟ ಆಗಿತ್ತು ಟೆಸ್ಟ್ ಮತ್ತು T20 ಸೀರೀಸ್ ಸ್ಕ್ವಾಡ್ ಡೀಟೇಲ್ಸು. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.